ಬ್ಯಾಕ್ ಟು ಮೈ ಚಾನೆಲ್. ಗುಡ್ ಈವ್ನಿಂಗ್. ಎಲ್ಲರೂ ಹೆಂಗೆ ಅದ್ರಿ? ಎಲ್ಲರೂ ಮಸ್ತ್ ಅನ್ಕೋತೀನಿ ನೋಡ್ರಿ. ಟೈಮ್ ನೋಡ್ರಿ ಸಾಯಂಕಾಲ 6 ಗಂಟೆ ಆಗೈತೆ. ಇವತ್ತು ಈವ್ನಿಂಗ್ ಡ್ಯೂಟಿ ಇತ್ತು ನೋಡ್ರಿ. ಈವ್ನಿಂಗ್ ಅಂದ್ರೆ ಮಧ್ಯಾಹ್ನ ಡ್ಯೂಟಿ ಇತ್ತು. 12:30 to 5 ಇತ್ತು. 12ವರೆಗೆ ಡ್ಯೂಟಿಗೆ ಹೋಗಿ ಬಂದೆ ನೋಡ್ರಿ. ಬಂದು ಈವ್ನಿಂಗಿಂದ ಲಾಸ್ಟ್ ಮಾಡ್ಕೊಂಡಿನಿ. ಬರೀ ಇವತ್ತು ಈವ್ನಿಂಗಿಂದ ನೈಟ್ ತನಕ ಏನೆಲ್ಲ ಆಗುತ್ತೆ ಎಲ್ಲನೂ ಶೇರ್ ಮಾಡ್ಕೊತೀನಂತ. ಬರೀ ನಮ್ಮ ಮನೆಗೆ ನಮ್ದು ಗೆಸ್ಟ್ ಒಂದು ಚಾಚಿ ಬರತ್ತಾರ ನೋಡ್ರಿ. ನಮ್ಮ ಹಾಸ್ಪಿಟ್ಲಲ್ಲಿ ಡ್ಯೂಟಿ ಮಾಡಿದವರು. ಅವ್ರ ಮಗಳದ್ದು ಮ್ಯಾರೇಜ್ ಐತೈತೆ, ಇನ್ವೈಟ್ ಮಾಡೋಕೆ ಬರಾಕತ್ತಾರ. ಹಾಗೆ ಸ್ವಲ್ಪ ಮಾರ್ಕೆಟಿಗೆ ಹೋಗೋದೈತಿ, ಸ್ವಲ್ಪ ಶಾಪಿಂಗ್ ಐತಿ. ಎಲ್ಲರೂ ಏನೆಲ್ಲ ಆಗತ್ತೆ ಎಲ್ಲನೂ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೊತೀನಿ. ಬರೀ ಪಟ್ಪಟ್ಟೆಲ್ಲ ಕಸ ಅದೆಲ್ಲ ಮುಗಿಸಿದ್ದು ನೋಡ್ರಿ. ಕಸ ಪರ್ಸಿ ಎಲ್ಲ ಆಗೈತಿ. ಈವ್ನಿಂಗ್ ಡ್ಯೂಟಿಗೆ ಹೋಗ್ಬಂದ ಎಲ್ಲ ಮಾಡ್ಕೊಂಡೆ. ದಿವ್ಯಾರ ನೋಡ್ರಿ ಸ್ವಲ್ಪ ಶಾಪಿಂಗ್ ಹೋಗೋದ ಅಂತ ಅವ್ರ ಫ್ರೆಂಡ್ ಜೊತೆ ಶಾಪಿಂಗ್ ಹೋಗ್ಯಾರ. ಕೂತ್ಬಿಟ್ಟ ನೋಡ್ರಿ. ಇನ್ನೇನು ಬರಾಕತ್ತ ಅವ್ರ ಚಾಚಿನ ಮನೆಯವ್ರು ಕರ್ಕೊಂಬರಕ್ಕೆ ಹೋಗ್ಯಾರ ನೋಡಿ. ಇಷ್ಟು ಮನೆ ಕ್ಲೀನಿಂಗ್ ಮಾಡೈತಿ. ಈಗ ಬಂದ ತಕ್ಷಣ ಎಲ್ಲ ಕಸ ಹೊಡೆದ ದಿವ್ಯ ಬಟ್ಟೆ ಬಾಂಡೆ ಎಲ್ಲ ಮಾಡಿ ಹೋಗಿದ್ವಿ ನೋಡ್ರಿ. ಇದಿಷ್ಟು ಉಳ್ಕಿದ್ದು ಏನಿರ್ತದೆ ಎಲ್ಲ ಕೆಲಸ ಮುಗಿಸ್ಕೊಂಡೆ ನಾ ಬಂದು. ಚಾಚಿ ಹೊರಗಡೆ ಬರಾಕತ್ತಿರ್ಬೇಕು. ಇನ್ನೇನು ಕರ್ ಚಾಚಿ ನಾ ಅದೇ ಮನೆ ಸಿಗ್ತದಿಲ್ಲ ಸಿಗ್ತದಿಲ್ಲ ನಾತಿದ್ದೆ. ಬರ್ರಿ ನಿಮ್ಮ ಮನ್ಯಾಗೆಲ್ಲ ಆರಾಮದಾರ? ಆರಾಮದಾರಿ. ತೆಗೆದು ಬಲೆ ಹೈರಾಣಾಗಿ ಸಣ್ಣ ಐತದು, ಏನು ಕಡಂಗಿಲ್ಲ. ನಾ ಒಂದು 5-6 ತಿಂಗಳದ ಐತದು. ಚಾಚಿ ಅದು ಬಂದ್ರೆ ನೋಡ್ರಿ. ವರ್ಣ ಒಂದು ಸೋಡಾ ಹಾಕೊಟ್ಟಿದ್ದೆ ಸ್ನ್ಯಾಕ್ಸ್ ತಿನ್ನಂತ. ಒಂದು ಸ್ವಲ್ಪ ಹಾಕಿ ನಾವೇ ತಿನ್ನಕ್ಕೆ ನೀವಲ್ಲಿ ನಾತಿದ್ರು ನೋಡ್ರಿ. ಅದ್ರೊಳಗೆ ಇದು ಅಂದ್ರೆ ನೋಡ್ರಿ ಮದ್ವೆ ಅಂದ್ರೆ ನೋಡ್ರಿ ಮನೆಯೊಳಗೆ ಎಲ್ಲ ಕಡೆ ಹೋಗೋದು ಬರೋದು ಚಾ ಚೋಡಾ ಇದ್ದೇ ಇರ್ತೈತೆ ನೋಡ್ರಿ. ಅದಕ್ಕೆ ಸುಮ್ಮ ಭಾಳ ಫೋರ್ಸ್ ಮಾಡಲಿಲ್ಲ. ಸ್ವಲ್ಪ ಜ್ಯೂಸ್ ಹಾಕೊಟ್ಟಿದ್ದೆ ಕುಡಿಯಾಕತ್ತಾರ ನೋಡ್ರಿ. ಸಿಸ್ಟರಿ ಎಲ್ಲಾರು ಕೂಡಿ ಮದ್ವಿಗೆ ಬರ್ರಿ. ಇದು 14ನೇ ತಾರೀಕಿಗೆ ಐತ್ರಿ. 14ಕ್ಕೆ? ಹಾಂ ರೀ. ಜುಮ್ಮಾ ಮೆಸಿದ ಹಾಲ್ನಾಗ ಅದ್ರಿ. ಸೌದಾಗರ ಹೋದ್ರು ನಿಮ್ಮ ಲೆಕ್ಕ? ಹಾಂ ಕಡೆ ಅಲ್ಲೇ ರೀ. ಹೇಳಿ ಹೊಂಟ್ರಿ ನೋಡ್ರಿ. ಚಾಚಿ ಅದು ಸ್ವಲ್ಪ ಹೊತ್ತು ಬಂದರು. ಚಿನ್ನೂನೇ ಮಾಡ ನೋಡ್ರಿ ಎಲ್ಲ ವಿಡಿಯೋಸ. ಇಷ್ಟೋ ತನಕ ಅದಕ್ಕೆ ಅಷ್ಟು ಶೇಕ್ ಆಗೈತೆ ವಿಡಿಯೋ. ಫುಲ್ ಅಳಗಾಳ ಶೇಕ್ ಆಗತ್ತ ಅಂತ ತಿಳ್ಕೊಂಡ್ಬಿಡ್ಬೇಕು ನೋಡ್ರಿ. ಚಿನ್ನೂನೇ ಮಾಡೋ ವಿಡಿಯೋ ಹೊತ್ತಿ ಅವ ಯಾರ ಬಂದ್ರೆ ಸ್ಟಾರ್ಟ್ ಮಾಡ್ಬಿಡ್ತಾನೆ ವಿಡಿಯೋ ಮಾಡೋಕೆ. ಚಾಚಿ ಅದು ಹೊಂಟ್ರಿ ನೋಡ್ರಿ. ಏನು ಸ್ವಲ್ಪ ಹೊತ್ತು ಕೂತಿದ್ರು. ಹೆಂಗೆ ಟೈಮ್ ಆಯ್ತು ಗೊತ್ತೇ ಆಗಲಿಲ್ಲ. ಚಾಚಿ ಬಂದು ಹೋದ್ಲ ನೋಡ್ರಿ. ಅವ್ರಿಗೆ ಸ್ವಲ್ಪ ಚಹಾ ಮಾಡ್ತೀನಿ ಅಂದೆ ಒಲ್ಲ ಅಂದ್ರೆ ಜ್ಯೂಸ್ ಹಾಕೊಟ್ಟಿದೆ. ಒಂದು ಸೋಡಾ ಕೊಟ್ಟಿದ್ದೆ ನೋಡ್ರಿ. ಸೋಡಾ ಚಾ ಅದು ಸ್ವಲ್ಪ ತಿಂದೋದ್ರು. ಮ್ಯಾರೇಜ್ ಸೀಸನ್ ಅಂದ್ರೆ ನೋಡ್ರಿ, ಮದುವೆ ಸೀಸನ್ ಮನೆಯೊಳಗೆ ಏನು ಇದ್ರಿ ಎಲ್ಲ ಕಡೆ ಹೋದಲ್ಲಿ ಅದೇ ಚಹಾ ಜ್ಯೂಸು ಸ್ನ್ಯಾಕ್ಸು ತಿಂದು ಸಾಕಾಗಿರ್ತಾವ್ರಿಗೆ. ಅದಕ್ಕೆ ನಾನು ಜಾಸ್ತಿ ಫೋರ್ಸ್ ಮಾಡಲಿಲ್ಲ ನೋಡ್ರಿ. ಅಷ್ಟೇ ಬಾದನಾಯ್ತು ಭೇಟಿಯಾಗಿದ್ಲ. ಸ್ವಲ್ಪ ಹೊತ್ತು ಮಾತಾಡಿ ಇನ್ವೈಟ್ ಮಾಡಿ ಹೋದ್ಲು ನೋಡ್ರಿ. ಹಾಸ್ಪಿಟ್ಲಿಗೆ ಹೋಗಿ ಕಾರ್ಡ್ ಇಲ್ಲೇ ಕೊಟ್ಟು ಹೋದ್ಲು, ದೂರ ಆಗತ್ತೆ ಅಂತೇಳಿ. ಬರೀ ಈಗ ಇದು ಇಟ್ಟು ನೋಡ್ರಿ. ನಾನು ಸ್ನ್ಯಾಕ್ಸ್ ಅದ ಚೋಡಾ ತಿಂದ್ವಿ. ನಮ್ಮ ಮನೆಯವ್ರು ನಾವು ಮೆಸ್ ಚೋಡಾ ತಿಂದು ಮ್ಯಾಗ ಚಹಾ ಕಟ್ಟಿ ನೋಡ್ರಿ. ಚಹಾ ಕುದಾಯ್ತದೆ. ಈ ಕಡೆ ಚಿನ್ನೂಗ ಹಾಲು ಕಸ ಕೆಟ್ಟು ಹಾಲಾಗಿ ಕೊಟ್ಟಿನಿ ಅವನಿಗೆ ನೋಡ್ರಿ. ಚಿನ್ನು ಹಾಲು ಕುಡಾತಾನ, ಹಾಲು ಟೋಸ್ಟ್ ತಿನ್ನತಾನ. ಈ ಕಡೆ ನಮ್ಮ ಮನೆಯವ್ರು ನಾವು ಚೋಡಾ ತಿಂದ್ವಿ ಸ್ನ್ಯಾಕ್ಸ್ ಸ್ವಲ್ಪ. ಈಗ ಚಹಾ ಸೋಸ್ಕೊಂಬರ್ರಿ. ಚಹಾ ಕುಡಿದು ಸ್ವಲ್ಪ ಹೊರಗೆ ಹೋಗ್ಬೇಕು. ಬರೀ ನಂಗೆ ಏಲಕ್ಕಿ ಇಲ್ಲಾರೆ ಚಾನೇ ಹೋಗಂಗಿಲ್ಲ ನೋಡ್ರಿ. ಏಲಕ್ಕಿ ಇದ್ರೆ ಚಹಾ ಹೋಗ್ತಿಲಿಕ್ಕೆ ಹೋಗಂಗೇ ಇಲ್ಲ. ಭಾಳ ಬೆಳ್ಳಗೆ ಅನ್ಸತ್ತೆ ನೋಡ್ರಿ. ಹಾಲು ಹಸಿ ಹಾಲು ಹಾಕಿ ಮಾಡಿದ್ದೆ. ಅದಕ್ಕೆ ಇನ್ನೊಂದು ಸ್ವಲ್ಪ ಚಾಪುಡಿ ಹಾಕಿನಿ. ಭಾಳ ಬೆಳ್ಳಗಿದ್ರೆ ಹೋಗಂಗೇ ಇಲ್ಲ ನೋಡ್ರಿ. ಎಷ್ಟೇ ಹಾಲು ಗಟ್ಟಿ ಆದ್ರೂ ಸ್ವಲ್ಪ ಮೀಡಿಯಮ್ ಇರ್ಬೇಕಂದ್ರೆ ಹೋಗುತ್ತೆ ನೋಡ್ರಿ. ಫುಲ್ಲು ಗಟ್ಟಿ ಆದ್ರೆ ಹೋಗಂಗೇ ಇಲ್ಲ ನೋಡ್ರಿ. ಅದ್ರಾಗ ಎಮ್ಮೆ ಹಾಲೇ ಕುಡಿತೀವಿ ಜಾಸ್ತಿ. ಪಾಕೆಟ್ ಹಾಲು ಬಳಸಂಗಿಲ್ಲ ನೋಡ್ರಿ. ಪಾಕೆಟ್ ಹಾಲು ಹೋಗಂಗೇ ಇಲ್ಲ ನೋಡ್ತೀರಿ. ಕತ್ಲಾಗಿ ಬತ್ತು ಹೊರಗೆ 7 ಗಂಟೆ ಆಯ್ತು ನೋಡ್ರಿ ಟೈಮ್. ಪಟ್ ಚಹಾ ಸೋಸು ಮತ್ತು ಚಹಾ ಕುದಿಯಾಕತ್ತೈತಿ. ಈ ಕಡೆ ಏಲಕ್ಕಿನೂ ಏಲಕ್ಕಿ ಹಾಕಿ ನಾನು ಮ್ಯಾಗ ಹಾಕ್ತೀನಿ ನೋಡ್ರಿ. ಸುಮ್ಮ ಫ್ಲೇವರ್ ಸಂಬಂಧ ಎಲ್ಲ ಚಹಾ ಕುದ ಮ್ಯಾಗ ಲಾಸ್ಟಿಗೆ ಹಾಕಿ ಒಂದು ಸ್ವಲ್ಪ ಒಂದೇ ಉಕ್ಕು ಬಂದ್ಬಿಟ್ಟು ತೆಗೆದುಬಿಡ್ತೀನಿ ನೋಡ್ರಿ. ಕೆಲವೊಬ್ಬರು ಏಲಕ್ಕಿ ಹಾಕಿ ಕುದಿಸ್ತಾನ ಫುಲ್ ಕಹಿ ಆಗ್ಬಿಡ್ತೈತಿ. ಹಂಗೆ ಮಾಡಬಾರ್ದು ನೋಡ್ರಿ. ಟೇಸ್ಟೇ ಹೋಗ್ಬಿಡ್ತದೆ. ಸೌಳು ಆಗ್ಬಿಡ್ತದೆ. ಕಹಿ ಆಗಲ್ಲ, ಸೌಳು ಆಗುತ್ತೆ ನೋಡ್ರಿ. ಅದಕ್ಕೆ ಪೂರ್ತಿ ಚಹಾ ಕುದ ಮ್ಯಾಗ ಹಾಕಿ ಒಂದು ಉಕ್ಕು ಬರ್ಸ್ಬಿಟ್ರೆ ಚಲೋ ಆಗುತ್ತೆ ನೋಡ್ರಿ. ಏಲಕ್ಕಿ ಟೀ ಚಹಾ ಸೋಸಿದ್ದೆ ನೋಡ್ರಿ. ಮನೆಯವ್ರಿಗೆ ಚಹಾ ಕೊಡುಂಬರ್ರಿ. ಅವ್ರು ಚಹಾ ಬಟ್ಟಿರ್ತಿದ್ದಾರಂತ. ತಗೋರಿ ನಿಮ್ಮ ಚಹಾ ರೆಡಿ ಆಯ್ತು. ತುಂಬ ಧನ್ಯವಾದಗಳು. ಚಿನ್ನು ಗುಡ್ ಬಾಯ್. ಅಮ್ಮ ಹಾಲು ಕುಡಿತಾನೆ, ನಾನು ಚಹಾ ಕುಡಿಯಂಗಿಲ್ಲ. ಹೋಗಿ ಚಿನ್ನು ಗುಡ್ ಬಾಯ್. ಚಿನ್ನು ಶೀಜು ಏನು ಕುಡಿತಾರ? ನೀರು ಕುಡಿತಾ ಇತ್ತು ನಾವು. ಈವ್ನಿಂಗ್ ನೋಡ್ರಿ ಚಾದು ಕುಡಿದು ಹೊರಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದೇವೆ ನೋಡ್ರಿ. ಅದಾಗಲೇ ಇಲ್ಲ ಆ್ಯಕ್ಚುಲಿ. ಹಿಂಗಾಯಿತು. ಚಾಚಿ ಅದು ಬಂದು ಹೋದ್ಮೇಲೆ ಹೋಗ್ಬೇಕಂತ ಅಂದ್ಕೊಂಡ್ವಿ. ಮತ್ತು ಹಂಗೆ ಅದು ಮಾಡ್ಕೊಂಡು ಕೂತ್ಬಿಟ್ಟಿವಿ. ಟೈಮ್ ಆಗೋದೇ ಗೊತ್ತಿಲ್ಲ ನೋಡ್ರಿ. ಹೆಂಗೋ ನಾಳೆಯಿಂದ ಮಾರ್ನಿಂಗ್ ಶಿಫ್ಟ್ ಸ್ಟಾರ್ಟ್ ಆಗುತ್ತೆ ನೋಡ್ರಿ. ಮಾರ್ನಿಂಗ್ ಶಿಫ್ಟ್ ಇದ್ದರೆ ಎಲ್ಲರೂ ಹೋಗಬೇಕು ಅಂದ್ಕೊಂಡ್ರೆ ಅಲ್ಲೇ ಹೋಗೋದಾಗುತ್ತೆ. ಮಧ್ಯಾಹ್ನ ಇದ್ರೆ ಎಲ್ಲಿ ಹೋಗೋದಾಗಂಗಿಲ್ಲ ನೋಡ್ರಿ. ಬೆಳಗ್ಗೆಯಿಂದ ಕೆಲಸನೇ ಆಗುತ್ತೆ. 2 ಗಂಟೆ ಹೆಂಗಾಗುತ್ತೆ ಗೊತ್ತೇ ಆಗಲ್ಲ. 2 ಗಂಟೆ ಮತ್ತು ಡ್ಯೂಟಿಗೆ ಹೋಗೋದು ಮತ್ತು ರಾತ್ರಿ ಬರ್ಬೇಕಾದ್ರೆ 9-9:30 ಆಗ್ಬಿಡ್ತೈತಿ. ಊಟ ಅದು ಗೊತ್ತೇ ಆಗಂಗಿಲ್ಲ. ಟೈಮ್ ಹೋಗಿದ್ದೆ. ಮತ್ತು ನಾಳೆಯಿಂದ ಮಾರ್ನಿಂಗ್ 7 ಗಂಟೆಗೆ ಹೋದ್ರೆ 2 ಗಂಟೆ ಶಿಫ್ಟ್ ಮುಗಿತೈತೆ ನೋಡ್ರಿ. ಫ್ರೀ ಇರ್ತೀವಿ. ಈವ್ನಿಂಗ್ ಹೋದ್ರಾಯ್ತು ಅಂತ ಬಿಟ್ಟೆ ನೋಡ್ರಿ. ಮಾರ್ಕೆಟ್ ಹೋಗೋದು ಕ್ಯಾನ್ಸಲ್ ಮಾಡಿದೆ. ಇನ್ನೊಂದು ನೋಡ್ರಿ ಇವತ್ತು ಮದರ್ಸ್ ಡೇ ಐತಿ. ಒನ್ಸ್ ಅಗೇನ್ ಎಲ್ಲ ತಾಯಂದಿರಿಗೂ ಹ್ಯಾಪಿ ಮದರ್ಸ್ ಡೇ ನೋಡ್ರಿ.
ನಮ್ಮ ಮಮ್ಮಿಗೂ ಹ್ಯಾಪಿ ಮದರ್ಸ್ ಡೇ ಅಮ್ಮ. ಎಲ್ಲರಿಗೂ ಒಂದ್ಸಲ ಹೇಳ್ತೀನಿ. ಇನ್ನೊಂದು ಸ್ಪೆಷಲ್ ನೋಡಿರಿ, ತಾಯಂದಿರ ದಿನ ಅಂದ್ರೆ ಒಂಥರ ಏನೋ ಇದು ಇರ್ತೈತಿ. ಆ್ಯಕ್ಚುಲಿ ಹೋದ ವರ್ಷ ಒಂದು 2-3 ವರ್ಷದಿಂದ ಫುಲ್ ಗ್ರ್ಯಾಂಡಾಗಿ ಮಾಡಿದ್ವಿ. ನಾವು ಇದಕ್ಕೆ ಹೋಗಿದ್ವಿಲ್ಲ, ಬಾಗೇವಾಡಿ ಒಳಗೆ ಹೋಗಿದ್ವಿ, ಎಲ್ಲ ಮಮ್ಮಿ ಕರ್ಕೊಂಡು ಮಾಡಿದ್ವಿ. ಬಟ್ ಈ ಸಲ ಹೋಗೋಕ್ಕಾಗಲಿಲ್ಲ, ಯಾಕಂದ್ರೆ ಡ್ಯೂಟಿನೇ ನೋಡಿರಿ ಸಂಡೇ ಇತ್ತು. ಬಟ್ 12 ಹೋಗಿ 5 ಗಂಟೆಗೆ ಬಂದಿನಿ. ಈವ್ನಿಂಗಿಂದ ಎಲ್ಲ ಹೋಗೋದು, ಮತ್ತು ನಾಳೆ ಮಾರ್ನಿಂಗ್ ಶಿಫ್ಟ್ ಐತಿ. ಮಧ್ಯಾಹ್ನ ಶಿಫ್ಟ್ ಇದ್ರೆ ನಾಳೆ ಮಾಡಾಕೊಟ್ಟಿತ್ತು, ಬಟ್ ಮಾರ್ನಿಂಗ್ ಐತಿ, ಹೋಗೋದಾಗಲಿಲ್ಲ ನೋಡಿರಿ. ಬರ್ರಿ ನೆಕ್ಸ್ಟ್ ಇನ್ನು ಚಿನ್ನು ಊಟ ಮಾಡಿಸ್ತೀನಿ ಅನ್ನ ಸರ. ಇದು ಅವ್ನು ಊಟ ಮಾಡ್ಸೋಕ್ಕೆ 1 ತಾಸು ಆಗತ್ತೆ ನೋಡಿರಿ. ಬಾಯ್ ಬಾಯ್ ಬಾ, ಊಟ ಮಾಡುವ. ಊಟ ಆಯ್ತು ನೋಡಿ. ಇಷ್ಟು ಥರ ಚಿನ್ನ ಊಟ ಮಾಡಿಸಿದೆ ಎಲ್ಲ. ಎಷ್ಟು 1 ತಾಸು ಆಯ್ತು ನೋಡು ಆಟ ಆಡ್ಕೋ ತಿನ್ಬೇಕಾದ್ರೆ. ಇಷ್ಟು ತಿನ್ಬೇಕಾದ್ರೆ ಇಷ್ಟು ಥರ ಮಾಡ್ದೆ ನೋಡ್ರಿ. ಊಟ ಮಾಡೋ ಅಂದರೆ ದೊಡ್ಡ ಗೋಲ್ಡ್ ಒಂದು ಅದಾಯಿತು. ಇನ್ನು ನೆಕ್ಸ್ಟ್ ನೋಡಿರಿ ಏನು ಸಿಂಪಲ್ಲಾಗಿ ಮದರ್ಸ್ ಡೇ ಸೆಲೆಬ್ರೇಷನ್ ಮಾಡಾಕತ್ತೀವಿ. ಯಾವ ಥರ ಮಾಡ್ತೀವಿ ಅಂತ ಅದನ್ನ ಶೇರ್ ಮಾಡ್ಕೊತೀನಿ. ಮಾಡ್ತೇವೆ ನೋಡ್ರಿ. ಮದರ್ಸ್ ಡೇ ಮಾಡ್ತೇವೆ ಎಲ್ಲರೂ ಸೇರಿ. ಯಾವಾಗಲೂ ಮಾಡ್ತೀವಲ್ಲ ಅದೇ ಥರ ಸೇಮ್. ಬರೀ ಡ್ರೆಸ್ಸಿನ ಏನೈತಪ್ಪ ಇವತ್ತು ಏನು ವಿಶ್ ಮಾಡ್ತೆ ಎಲ್ಲರಿಗೆ? ಹ್ಯಾಪಿ ಮದರ್ಸ್ ಡೇ. ಹ್ಯಾಪಿ ಮದರ್ಸ್ ಡೇ. ಹ್ಯಾಪಿ ಮದರ್ಸ್ ಡೇ ಟು ಆಲ್ ಮದರ್ಸ್. ಹ್ಯಾಪಿ ಮದರ್ಸ್ ಡೇ ಆಲ್. ಥ್ಯಾಂಕ್ ಯು. ಇನ್ನೊಂದು ಹೇಳತ್ತೀನಿ ನೋಡ್ರಿ, ಒಂದು 3-4 ಡೇಸಿಂದ ಕಂಟಿನ್ಯೂಸ್ ಬ್ಯಾಕ್ ಪೇನ್ ಆತಿತ್ತು ನನಗೆ. ಅಂದ್ರೆ ನಮ್ಮ ತಂಗಿ ಡೆಲಿವರಿ ಆದಮೇಲೆ ಸ್ವಲ್ಪ ರಾತ್ರಿ ಎಲ್ಲ ಎದ್ದು ಬೇಬಿ ಕೊಟ್ಟು ಇದೆಲ್ಲ ಬ್ಯಾಕ್ ಪೇನ್, ಫುಲ್ಲು ಬ್ಯಾಕ್ ಪೇನ್ ಆಗ್ತೈತಿ. ಅದಕ್ಕೆ ನಮ್ಮ ಮನೆಯವ್ರು ನೋಡ್ರಿ ಒಂದು ಆಯುರ್ವೇದಿಕ್ ಇದು ಮಾಡಕತ್ತಾರ, ಪಂಚಕರ್ಮ ಅಂತೇಳಿ. ಅದು ಸ್ಟೀಮ್ ಕೊಡ್ತಾರೆ ನೋಡ್ರಿ, ಕುಕ್ಕರ್ ಹಾಕಿ. ಏನೇನು ಮಾಡ್ತಾರೆ ತೋರಿಸ್ತೀನಿ. 3-4 ಡೇಸ್ ಆಯಿತು ಕೊಡಕತ್ತಾರ. ಅದು ಹಂಗೆ ತೋರಿಸ್ತೀನಿ ಬರ್ರಿ ಏನೇನು ಕೊಡತ್ತಾರಂತೆ. ಇದು ನೋಡ್ರಿ ಫಸ್ಟ್ ಇದು ಎದ್ರ ತಪ್ಪಲ? ಲಕ್ಕಿ ತಪ್ಪಲ. ಹಾಂ, ಲಕ್ಕಿ 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 ತಪ್ಪಲ. ಇದನ್ನ ಲಕ್ಕಿ ತಪ್ಪಲ ಅಂತ ನೋಡ್ರಿ. ಈ ಗಿಡದ ಹೆಸರೇನು? ಇದೆ ಲಕ್ಕಿನೇ. ನಿಂಬೆ ಗಿಡದಲ್ಲ? ಇಲ್ಲ ಇಲ್ಲದ
ಇದನ್ನ ಲಕ್ಕಿ ತಪ್ಲ ಆತ್ ನೋಡ್ರಿ, ಅದರದ್ದೊಂದು ತಪ್ಲ ಹಾಕ್ತಾರೆ ಅರದು ಆಯುರ್ವೇದಿಕ್ ನೋಡ್ರಿ. ಇದ್ರಲ್ಲಿಂದ ಏನಾಗತ್ತೆ ನೋಡ್ಬೇಕು, ಪತ್ರಿ ಆಗ್ತಾವೆ, ಪತ್ರಿ ಪತ್ರಿ ಲಕ್ಕಿ, ಅಲ್ಲಿಂದ ಹುಂಚಿ ತಪ್ಲ, ಇಲ್ಲದ ನೋಡ್ರಿ ಯಾವ 2-3 ಥರ ಹಾಕಕತ್ತಾರ. ಇದು ಹುಂಚಿ ತಪ್ಲ, ಇದು ಹುಂಚಿಕಾಯಿ ಇರ್ತಾವಲ್ರಿ, ಹುಂಚಿ ಗಿಡದ ತಪ್ಲ ನೋಡ್ರಿ. ಆ್ಯಕ್ಚುಲಿ 3-4 ಡೇಸಿಂದ ತೊಗೊಂಬಂದಿದ್ರು ಅವರು, ಎಲ್ಲ ಅದಾವ, ಎಷ್ಟು ಫ್ರೆಶ್ ಇತ್ತು, ಈಗ ಇದಾಗಿತ್ತು ನೋಡ್ರಿ. ಆಕಿ ಸೀಸು ನೋಡಿ ಹೆಂಗೆ ಕೂತ ಬಂದು, ಆಕಿ ಏನು ಕುಕ್ಕರ್ನಾಗ ಏನು ಊಟಕ್ಕೆ ಕೊಡಕತ್ತಿರ್ತೆ ಕುನ್ನಕ್ಕೆ ಅನಿಸ್ತೈತಿ ನೋಡ್ರಿ. ಈ ಥರ ಎಲ್ಲ ಮಿಕ್ಸ್ ಮಾಡೋದ್ರೊಳಗೆ 3 ಥರ ನೋಡ್ರಿ. ಇನ್ನು ನಿಂಬೆ ಹಣ್ಣಿಂದು ತಪ್ಲ ಇರ್ತೈತಲ್ಲ ಎಲೆ, ನಿಂಬೆ ಹಣ್ಣಿದ ಎಲೆ, ಪತ್ರಿ ಎಲೆ, ಆಮೇಲೆ ಅದನ್ನು ಲಕ್ಕಿ ಗಿಡದ ಎಲೆ ಅಂತ, ಮತ್ತು ಆಮೇಲೆ ಹುಂಚಿ ಗಿಡದ ಎಲೆ, ಮಾವಿನಕಾಯಿ ಹಿಡಿದು ಅವೆಲ್ಲ ಎಲೆಗಳು ಹಾಕಿ ಇದ್ರೊಳಗೆ ನೀರು ಮಿಕ್ಸ್ ಮಾಡ್ತಾರೆ ನೋಡ್ರಿ. ನೀರು ಮಿಕ್ಸ್ ಮಾಡಿ ಕುದಿಯಾಕೆ ಇಡ್ತಾರೆ. ಕುದಿಯಾಕೆ ಇಟ್ಮ್ಯಾಗ ಇಲ್ಲಿಂದ ಏನು ಬರ್ತೈತಲ್ರಿ, ಇದು ಹೋಲಿಂದ ಸ್ಟೀಮ, ಆ ಸ್ಟೀಮ್ನ ಒಂದು ಆಯಿಲ್ ಐತಿ, ಆ ಆಯಿಲ್ ಹಚ್ಚು ಫಸ್ಟ್ ಮಸಾಜ್ ಮಾಡ್ತಾರೆ ನೋಡ್ರಿ. ನೀರು ಮಿಕ್ಸ್ ಮಾಡತ್ತಾರೆ ನೋಡ್ರಿ. ಆಕಿಗೆ ನೀರಡ್ಕೆಗೆ ನೋಡ್ರಿ ನೀರು ಹಾಕಿ ಈ ಥರ ಹಿಂಗೆ ಇದ್ರ ಮಾಡಿ ಇಡೋದು ನೋಡ್ರಿ. ಇದೇ ಏರ್ಲಿಂದೇ ಬರ್ತೈತೆ ಅದು, ಅದು ಸ್ಟೀಮ್ ಬರುತ್ತಾನ ಏರ್ ಬರುತ್ತಾನ ಕುದಿಸ್ತಾರೆ ನೋಡ್ರಿ. ಫಸ್ಟ್ ನೋಡ್ರಿ ಇದು ಆಯಿಲ್ ಹಚ್ಚಿ ಮಸಾಜ್ ಮಾಡ್ತಾರೆ. ಮಹಾನಾರಾಯಣ ತೈಲ ಅಂತ ಐತೆ ನೋಡ್ರಿ. ಇದನ್ನು ಹಚ್ಬಿಟ್ಟು ಅಪ್ಲೈ ಮಾಡಿದ್ಮೇಲೆ ಅದನ್ನು ಸ್ಟೀಮ್ ತೊಗೊಳೋದು ನೋಡ್ರಿ. ಇದೆಲ್ಲ ಆಯುರ್ವೇದಕ್ಕೆ ನೋಡಮ್ ಏನಾಗುತ್ತೆ, ಆ್ಯಕ್ಟ್ ಆಗುತ್ತೆ ನೋಡಮ್. ಟ್ಯಾಬ್ಲೆಟ್ಸ್ ಅದು ತೊಗೊಂಡಿಲ್ರಿ, ಇದರಿಂದ ಕಡಿಮೆ ಆಗತ್ತೆ ಅಂತ ಹೇಳ್ಯಾರ ನಮ್ಮ ಮನೆಯವರು. ಏನಾಗುತ್ತೆ ನೋಡಮ್ ಬರ್ರಿ. ನೋಡ್ರಿ ಈ ಥರ ಕುಕ್ಕರ್ನ ಹಾಕಿಟ್ಟಾರ ನೋಡ್ರಿ. ಈ ಥರ ಸ್ಟೀಮ್ ಬರ್ತೈತೆ ಅದ್ರೊಳಗಿಂದು ಬರತ್ತ. ಇದೇ ಸ್ಟೀಮೇ ನಾವು ಆಯಿಲ್ ಹಚ್ಚಿ ಕೊಡ್ತಾರೆ ನೋಡ್ರಿ. ಸ್ಟೀಮ್ ಕೊಟ್ಟು ನೋಡ್ರಿ, ಬ್ಯಾಕ್ ಪೇನ್ ಅಂತ ಹೇಳಿದ್ಮೇಲೆ ಅದು ಆಯಿಲ್ ಎಲ್ಲ ಹಚ್ಬಿಟ್ಟು ಅದೊಂದು 10 ನಿಮಿಷ ಕೊಡ್ಬೇಕು ನೋಡ್ರಿ. 10 ನಿಮಿಷ ಸ್ಟೀಮ್ ಕೊಟ್ಟು ಇವತ್ತಿನ ನಾವು ನೋಡ್ರಿ ಇಲ್ಲಿಗೆ ಏನು ಮಾಡತ್ತೀನಿ. ಇವತ್ತು ನೋಡಿ ಯಾರಿಗೆಲ್ಲ ಇಷ್ಟ ಆಗೈತಿ ಒಂದು ಲೈಕ್ ಕೊಡ್ರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್, ಗುಡ್ ನೈಟ್.